ಈ ಸೇತುವೆ ಈ ಭಾಗದ ನಮ್ಮ ಜನರ ಬಹುದಿನಗಳ ಕನಸು, ಬಹು ವರ್ಷಗಳ ಬೇಡಿಕೆ ಇಂದು ನನಸಾಗಿದೆ. ಶರಾವತಿ ನೀರಿನಿಂದಾಗಿ ಸ್ಥಳಾಂತರಗೊಂಡ ಸಂತ್ರಸ್ತರ ನ್ಯಾಯ ಮತ್ತು ಗೌರವಕ್ಕೆ ಈ ಸೇತುವೆ ಸಾಕ್ಷಿಯಾಗಿದೆ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಇಡೀ ದೇಶ ಒಂದಾಗಿ ವಿಕಸಿತ ಭಾರತದ ಗುರಿಯನ್ನ ನನಸಾಗಲು ಶ್ರಮಿಸ್ತಾ ಇದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇದು ನಮ್ಮ ಧ್ಯೇಯ. ಈ ಸಂದರ್ಭದಲ್ಲಿ ರಾಜ್ಯದ ಜನತೆಯ ಪರವಾಗಿ ನಮ್ಮ ಪ್ರಧಾನಮಂತ್ರಿಗಳಲ್ಲಿ ಮತ್ತು ಇಲ್ಲಿ ಉಪಸ್ಥಿತಿರುವ ಕೇಂದ್ರ ಸಚಿವರಲ್ಲಿ ರಾಜ್ಯದ 3 ಪ್ರಮುಖ ಯೋಜನೆಗಳ ಅನುಮೋದನೆ ನೀಡಿ ಆದಷ್ಟು ಶೀಘ್ರದಲ್ಲಿ ಅನುಷ್ಠಾನಗೊಳಿಸಬೇಕು ಎಂದು ಮನವಿ ಸಲ್ಲಿಸಿದ್ದೇನೆ. ಅವುಗಳಲ್ಲಿ ಒಂದು, ಎಲ್ಲ ಹವಾಮಾನಗಳಿಗೂ ಸುಗಮವಾಗಿ ಸಂಚರಿಸಬಹುದಾದಂಥ, ಮುಖ್ಯವಾಗಿ ನಮ್ಮ ಕರಾವಳಿ ಮತ್ತು ಮಧ್ಯ ಕರ್ನಾಟಕಕ್ಕೆ ನಿರಂತರ ಸಂಪರ್ಕ ಕಲ್ಪಿಸುವ ಆಗುಂಬೆ ಘಾಟ್ನಲ್ಲಿ ಸುರಂಗ ಮಾರ್ಗ ನಿರ್ಮಾಣ. ಇನ್ನೊಂದು, ಇಂದು ಹಲವು ಜಿಲ್ಲೆಗಳ ಸಂಪರ್ಕದ ಪ್ರಮುಖ ರಸ್ತೆಯಾಗಿರುವ ಹೊಸಪೇಟೆ ಬಾಳೆಹೊನ್ನೂರು ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಗೆ ಮೇಲ್ದರ್ಜೆಗೇರಿಸುವಂಥದ್ದು. ಸಂಚಾರ ದಟ್ಟಣೆ ನಿವಾರಿಸಲು ಸಿಗಂದೂರು ಸೇತುವೆ ಕೇವಲ ನಮ್ಮ ಬರೀ ಸಂಪರ್ಕವಲ್ಲ, ಸ್ವಾತಂತ್ರ್ಯ ಬೆಳಕಿಗೆ ಒಂದು ಬದುಕು ಅಂತೇಳಿ ಇವತ್ತು ಅತ್ಯಂತ ಅಭಿಮಾನದಿಂದ ನಾವೆಲ್ಲರೂ ಕೂಡ ಹೇಳ್ಬೋದು. ಇವತ್ತು ನಮ್ಮ ಅಂಬರ್ಗೋಡು ಕಳಸೋಳಿ ಸಿಗಂದೂರಿನ ಒಂದು ಸೇತುವೆ ಅಂತ ಹೇಳಿ ಅಭಿಮಾನದ ಪೂರ್ವಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ರಾಜ್ಯಕ್ಕೆ ಬೆಳಕನ್ನು ಕೊಟ್ಟರು, ಆದರೆ ದೀಪದ ಬುಡದಲ್ಲಿ ಕತ್ಲು ಅಂತೇಳಿ ನಾವೆಲ್ಲರೂ ಕೂಡ ಏನು ಗಾದೆ ಕೇಳಿದೀವಿ. ಪಾಪ ಅವರು ಕತ್ಲಲ್ಲಿದ್ದು ದಿನ ಸಂಜೆ 5 ಗಂಟೆ ಆದರೆ ನಮ್ಮ ಆ ಮುಳುಗಡೆ ಸಂತ್ರಸ್ತರಿಗೂ ಮತ್ತೆ ಸಾಗರಕ್ಕೂ ಯಾವುದೇ ಒಂದು ಸಂಪರ್ಕ ಇಲ್ದಂತ ಒಂದು ಪ್ರಸಂಗ ಕೂಡ ನಾವೆಲ್ಲರೂ ಕೂಡ ನೋಡಿದೀವಿ. ನಮ್ಮ ಗರ್ಭಿಣಿ ತಾಯಿಂದರು ಕೂಡ ಆಸ್ಪತ್ರೆಗೂ ಕೂಡ ಬರಲಿಂದ ಒಂದು ಪರಿಸ್ಥಿತಿ. ಒಂದು ತೆಪ್ಪದಲ್ಲಿ ಬರಬೇಕಾದಾಗ ಸುಮಾರು 10-20 ಜನ ಮುಳುಗಿ ತನ್ನ ಜೀವವನ್ನು ತೆತ್ತಿದ್ರು. ಇವತ್ತು ನಿಮ್ಮ ಕಣ್ಮುಂದಿರುವಂತಹ ಕಳಸೋಳಿ ಸಿಗಂದೂರು ಸೇತುವೆ ಸುಮಾರು 480 ಕೋಟಿ ವೆಚ್ಚವನ್ನು ಮಾಡಿ ಸೇತುವೆ ಆಯಿತು. ಬಿಲ್ಸಾಗರ ಸೇತುವೆ ನಮ್ಮ KRDCLಯಿಂದ ಗೌರವಿತ ಜ್ಞಾನೇಂದ್ರ ಅವರ ಒಂದು ನೇತೃತ್ವದಲ್ಲಿ ಅಭಿವೃದ್ಧಿ ಆಗ್ತಿರೋದು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈಗ ತಾನೇ ಉದ್ಘಾಟನೆ ಆದಂತ ಸೇತುವೆಗೆ मेरा ये सौभाग्य रहा है कि ये आज जिस कार्यक्रम का भूमि पूजन करने का अवसर मुझे मिला, उसका उद्घाटन करने का भी अवसर मिल रहा है. पर माता सिंदूर चौड़ेश्वरी देवी जी के आशीर्वाद से ये सफल हुआ. ये ब्रिज और ये रोड समर्पित हो रहा है, इस बात की मुझे बहुत बहुत खुशी है. ये जो ऐतिहासिक ब्रिज बना हुआ है, इसका नाम माता सिंगदूर चौड़ेश्वरी देवी के नाम से ऐसे इस ब्रिज का नामकरण होगा. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.